ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಈ ಕೆಲಸಕ್ಕೆ ಸ್ಟೂಡೆಂಟ್ಸು, ಹೌಸ್ ವೈಫು, ರಿಟೈರ್ಡ್ ಪರ್ಸನು, ಓಕೆ, ಆಲ್ರೆಡಿ ಎಲ್ಲಾದರೂ ವರ್ಕ್ ಮಾಡ್ತಾ ಇರೋರು ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ಒಂದು ಫ್ರೀಲ್ಯಾನ್ಸ್ ವರ್ಕ್ ಆಗಿದೆ. ಪರ್ಟಿಕ್ಯುಲರ್ ಇದೇ ಎಜುಕೇಷನ್ ಆಗಿರಬೇಕಂತ ಏನೂ ಇಲ್ಲ. ಯಾರು ಬೇಕಾದರೂ ಕೂಡ ಈ ಕೆಲಸವನ್ನು ಮಾಡ್ಬೋದು. ತುಂಬ ಈಸಿಯಾಗಿರುವಂಥ ವರ್ಕ್ ಇರುತ್ತೆ. ಏನು ಕೆಲಸ ಇರುತ್ತೆ ಅನ್ನೋದು ಕೂಡ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಮೊದಲು ನೋಡ್ಕೊಳ್ಳಿ. ಸೊ ಸಪೋಸ್ ನಿಮ್ಗೆ ಅದು ಮಾಡೋದಕ್ಕೆ ಇಷ್ಟ ಇದೆ, ನಾವು ಮಾಡ್ತೀವಿ ಅಂತಂದರೆ ಸೊ ಜಾಬ್ ನೋಡಿಕೊಂಡು ಅರ್ಜಿನ ಸಲ್ಲಿಸಿ. ಓಕೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀವಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಹೊಸ ನಾನು ವೀಡಿಯೋಸ್ ಹಾಕಿದಾಗ ನಿಮಗೂ ನೋಟಿಫಿಕೇಶನ್ ಬರುತ್ತೆ. ನೀವು ಆವಾಗಲೇ ನೋಡಿಬಿಟ್ಟು ಅಪ್ಲೈನ ಮಾಡ್ಬೋದು. ಸೊ ವಿಡಿಯೋ ಸ್ಟಾರ್ಟ್. ಈಗ ಇಲ್ಲಿ ಕೆಲವೊಂದು ನಾನು ಟ್ರಯಲ್ ವರ್ಕನ್ನು ತಿಳಿಸ್ತಾ ಇದ್ದೀನಿ. ಯಾವ ರೀತಿ ಅವ್ರು ವರ್ಕ್ ಮಾಡ್ತಾರೆ ಅದನ್ನು ಫಸ್ಟಿಗೆ ನೋಡೋಣ. ಇಲ್ಲಿ ಫಸ್ಟಿಗೆ ನೀವು ಏನು ಮಾಡ್ತೀರಾ ಅಂತಂದರೆ, ಕಸ್ಟಮರ್ಸ್ ಆಲ್ರೆಡಿ ನಿಮಗೆ ಕಾಲ್ ಮಾಡ್ತಾ ಇರ್ತಾರೆ. ಅಂಥ ಕಸ್ಟಮರ್ ಜೊತೆ ನೀವು ಕಮ್ಯುನಿಕೇಟ್ ಮಾಡೋದಿರುತ್ತೆ. ಇದೊಂದು ಫ್ರೀಲ್ಯಾನ್ಸ್ ವರ್ಕು. ಓಕೆ, ಸೊ ಇಲ್ಲಿ ನಿಮಗೆ ಕೆಲವೊಂದು ಕಾಲ್ಸ್ಗಳು ನಾನು ಜಸ್ಟ್ ಇಲ್ಲಿ ನೋಡಿ ಲಿಸನ್ ಮಾಡಿ. Hello. This is Sam from ASAP Tickets. Can you hear me now, Elisa? Yeah, everything all right? Yes, I'm sorry. There was a problem with the line earlier, but now I can hear you clearly. Okay, good. Any news you've got for me? I've been monitoring your flight since yesterday, and I think we finally got a good deal. ಸೊ ಇಲ್ಲಿ ಏನಿರುತ್ತೆ ಅಂದರೆ, ಒಂದು ಆ್ಯಸ್ ಅ ಟ್ರಾವೆಲ್ ಮ್ಯಾನೇಜರ್ ಆಗಿ ನೀವು ವರ್ಕ್ ಮಾಡ್ತೀರಾ. ಸೊ ಟ್ರಾವೆಲ್ಸ್ ರಿಲೇಟೆಡ್ ನೀವೇನು ಮಾಡ್ತೀರಾ, ಕಸ್ಟಮರ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತೀರಾ. ಸೊ ಸಮ್ಟೈಮ್ಸ್ ಏನು ಮಾಡಿರ್ತಾರೆ, ಆಲ್ರೆಡಿ ಕಸ್ಟಮರ್ಸ್ ಏನಿರ್ತಾರೆ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಅವ್ರಿಗೆ ಬೇಕಾದ ರಿಕ್ವೈರ್ಮೆಂಟ್ಸ್ ಸಪೋಸ್ ನಿಮ್ಗೆ ಅವ ಸಿಕ್ಕರೆ ಯಾವುದಾದ್ರು ಒಂದು ಆಫರ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ಅವ್ರಿಗೆ ಕಾಲ್ ಬ್ಯಾಕ್ ಮಾಡ್ತೀರಾ. ಅದರ್ವೈಸ್ ಕಸ್ಟಮರ್ಸ್ ಖುದ್ದಾಗಿ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ನೀವೇನು ಮಾಡ್ತೀರಾ, ಮಾತಾಡ್ತೀರಾ, ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ಕೊಡ್ತೀರಾ. ಸೊ ಇದು ಮೇನ್ ಇರುವಂಥ ಕೆಲಸ ಇರುತ್ತೆ. ಓಕೆ, ಆ್ಯಂಡ್ ಇವಾಗ ನಾನು ನಿಮಗೆ ಮೇನ್ ಪ್ಲಾಟ್ಫಾರ್ಮ್ ಬಗ್ಗೆ ಹೇಳೋದಾದರೆ, ಸೊ ಪ್ಲಾಟ್ಫಾರ್ಮ್ ನೋಡ್ತಾ ಇರೋದು ಒಂದು ಫ್ರೀಲ್ಯಾನ್ಸ್ ಜಾಬ್ ಬಗ್ಗೆ ಒಂದು ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರ್ ಆಗಿ ನೀವು ಇಲ್ಲಿ ಕೆಲಸ ಮಾಡ್ತೀರಾ. ಆ್ಯಂಡ್ ಇಲ್ಲಿ ನಿಮ್ಮದು ಕೆಲಸ ಹೇಗಿರುತ್ತೆ ಅಂತಂದರೆ, ತುಂಬ ಸಿಂಪಲ್ ಆಗಿರುತ್ತೆ ಕೆಲಸ ಇರುತ್ತೆ. ಇದು ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಇರುತ್ತೆ ಇಲ್ಲಿ ಮೇನ್ ಅಂತಂದರೆ. ಸೊ ಇಲ್ಲಿ ಏನು ಮಾಡ್ತೀರಾ ಅಂತಂದರೆ, ನಿಮ್ಗೆ ಅನುಕೂಲ ಆದಾಗ ನೀವು ಇಲ್ಲಿ ಕೆಲಸವನ್ನು ಮಾಡ್ತೀರಾ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ವರ್ಕ್ ಮಾಡಬೇಕು ಅಂತಂದರೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅವ್ರು ಹೇಳಿದ್ದಾರೆ. ಸೊ ನಿಮಗೆ ಮೊದಲು ಇಂಗ್ಲೀಷ್ ಬರ್ತಿರಬೇಕು. ಕನ್ನಡಕ್ಕೋಸ್ಕರ ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಯಾರಾದರೂ ನೋಡ್ತಾ ಇಲ್ಲ ಅಂತಂದರೆ ನೋಡಿಬಿಟ್ಟು ಅಪ್ಲೈ ಮಾಡಿ. ಓಕೆ, ಸೊ ಇಲ್ಲಿ ಮೇನ್ ಅಂತಂದರೆ ಈ ಜಾಬ್ಗೆ ಮಾತ್ರ ಕನ್ನಡ ಅಲ್ಲ, ಇಂಗ್ಲೀಷ್ ಬೇಕಾಗುತ್ತೆ. ಇಂಗ್ಲೀಷ್ ರಿಕ್ವೈರ್ಮೆಂಟ್ ಇದೆ. ಮತ್ತು ಅದರಲ್ಲೂ ಕೂಡ ಒಂದು PC ಅಥವಾ ಲ್ಯಾಪ್ಟಾಪ್ ಬೇಕೇ ಬೇಕಾಗುತ್ತೆ. ಮೊಬೈಲ್ ಫೋನಿಂದ ಮಾಡುವಂಥ ಕೆಲಸ ಅಲ್ಲ ಇದು. ಮೊಬೈಲ್ ಫೋನಿಂದ ಮಾಡುವಂಥ ಕೆಲಸ ಆಲ್ರೆಡಿ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಆ ವೀಡಿಯೋಸ್ ನೋಡಿಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋಸ್ನ ಚೆಕ್ ಮಾಡಿ. ಈ ಒಂದು ಜಾಬ್ಗೆ PC ಅಥವಾ ಲ್ಯಾಪ್ಟಾಪ್ ಬೇಕಾಗುತ್ತೆ. ಮತ್ತು ಅದರಲ್ಲೂ ಕೂಡ ಒಂದು ಇಂಟರ್ನೆಟ್ ಫೆಸಿಲಿಟಿ ಕೂಡ ಬೇಕಾಗುತ್ತೆ, ಲೈಕ್ ಬ್ರಾಡ್ಬ್ಯಾಂಡ್ ಅಥವಾ ವೈಫೈ ಕನೆಕ್ಷನ್ ಎಲ್ಲ ಬೇಕಾಗುತ್ತೆ. ಓಕೆ, ಸೊ ಇದಿದ್ದರೆ ನೀವು ಇಲ್ಲಿ ಕೆಲಸಕ್ಕೆ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಇದು ಒಂದಾಯಿತು. ಇಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಯಾವ ರೀತಿ ನೀವು ಇಲ್ಲಿ ಕೆಲಸ ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ಒಂದು ಚಾರ್ಟ್ ತೋರಿಸ್ತಾ ಇದ್ದೀನಿ. ಚಾರ್ಟ್ ನೀವು ನೋಡ್ಬೋದು ಯಾವ ರೀತಿ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು ಅಂತ. ಓಕೆ, ಸ್ಟಾರ್ಟಿಂಗಿಂದ ಹಿಡಿದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದಾರೆ ಚಾರ್ಟ್ ಕೊಟ್ಟಿದ್ದಾರೆ ಅವರು. ಸೊ ಈ ಚಾರ್ಟನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ನಂತರ ನೀವು ಒಂದ್ಸಾರಿ ಜಸ್ಟ್ ಅಬ್ಸರ್ವ್ ಮಾಡಿ. ಓಕೆ, ಈ ಚಾರ್ಟನ್ನು ಜಸ್ಟ್ ನೀವು ಒಂದ್ಸಾರಿ ಅಬ್ಸರ್ವ್ ಮಾಡಿ ಆ್ಯಕ್ಚುಲಿ ಏನಿದೆ ಅಂತ ಹೇಳ್ಬಿಟ್ಟು. ಇಲ್ಲಿದೆ ನೋಡಿ. ಓಕೆ, ಸೊ ಇಲ್ಲಿ ಯಾವ ರೀತಿ ನೀವು ಕೆಲಸ ಮಾಡ್ತೀರಂತ, ಸ್ಟಾರ್ಟಿಂಗ್ ನೀವು 0 to 3 ಮಂತ್ ಏನು ಕೆಲಸ ಮಾಡ್ತಾ ಇರ್ತೀರಿ. ಸೊ ಅಲ್ಲಿಂದ ಇಲ್ಲಿ ನೋಡ್ತಾ ಇರ್ಬೋದು ರೇಷೋ ಎಷ್ಟು ಬರ್ತಾ ಇದೆ ಅಂತ ಹೇಳಿ. ಅದೇ ರೀತಿಯೇ ಇಲ್ಲಿ ನೀವು ಚೆನ್ನಾಗಿ ಕೆಲಸ ಮಾಡಿದ್ರ 0 to ಅಂದರೆ 3 ಮಂತ್ ಅಂದರೆ ಯಾವ ಸ್ಟಾರ್ಟಿಂಗಿಂದ 3 ತಿಂಗಳ ಒಳಗಡೆ ನೀವು ಎಷ್ಟು ಇದು ಮಾಡ್ಬೋದು ಅಂತ. ಸೊ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇದೆ. ಸೊ ಮೇನ್ ಅಂದರೆ ನಿಮ್ಮದು ಎಫರ್ಟ್, ನೀವೆಷ್ಟು ಚೆನ್ನಾಗಿ ವರ್ಕ್ ಮಾಡ್ತೀರಿ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಇರುತ್ತೆ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನಿಮಗೆಲ್ಲ ಡೀಟೇಲ್ಸ್ಗಳಿದೆ ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ. ಮೇನ್ ಅಂತಂದರೆ ಈ ಜಾಬ್ ಬಗ್ಗೆ ನಾನು ಹೇಳೋಕ್ಕಿಂತ ಮುಂಚೆ ಸೊ ಇಲ್ಲಿ ಮೇಲೆ ನೋಡಿ ಅಪ್ಲೈ ಆನ್ಲೈನ್ ಈಸಿಲಿ. ಇಲ್ಲಿ ಸಿಂಪಲಿ ನೀವು ಒಂದು ಗೂಗಲಿಂದ ಏನು ಮಾಡ್ತೀರಾ, ಅಪ್ಲೈ ಮಾಡ್ತೀರಾ. ಜಸ್ಟ್ ಒಂದು 5 ನಿಮಿಷ ಅಷ್ಟೇ ತೊಗೊಳುತ್ತೆ ಇದು. ಆ್ಯಂಡ್ ನಂತರ ಒಂದು ಕಂಪ್ಲೀಟ್ ಫ್ರೀ ಟ್ರೈನಿಂಗ್ ಇರುತ್ತೆ, ಒಂದು ಫ್ರೀ ಟ್ರೈನಿಂಗ್ ಇರುತ್ತೆ, ಅದು ಅಟೆಂಡ್ ಮಾಡೋದಿರುತ್ತೆ ನೀವು. ಓಕೆ, ಸೊ ನಂತರ ನೀವೇನು ಮಾಡ್ತೀರಾ, ಸ್ಟಾರ್ಟ್ ವರ್ಕಿಂಗ್ ವಿತ್ ದ ಕ್ಲೈಂಟ್ಸ್. ನಂತರ ನೀವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ರೀತಿ ಕೆಲಸ ಇರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಮೇನ್ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ನಂತರ ಪ್ಲ್ಯಾಟ್ಫಾರ್ಮ್ಗೆ ಅಪ್ಲೈ ಮಾಡೋದನ್ನು ತಿಳಿಸ್ತೀನಿ. ಓಕೆ, ಜಸ್ಟ್ ಇಲ್ಲಿ ಬ್ಯಾಕ್ ಹೋಗೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಓಕೆ, ಮೇನ್ ಅಂತಂದರೆ ಇಲ್ಲಿ ಸುಮಾರು ಥರದ ಕ್ವಶನ್ಸ್ಗಳಿದೆ, ಜನ ಕೇಳಿರುವಂಥದ್ದು. ಮೇನ್ ಅಂತ ಜನರಲ್ ಕ್ವಶನ್ಸ್ಗಳಿದ್ದೆಲ್ಲ. ಓಕೆ, ವಾಟ್ ಈಸ್ ದಿ ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರ್, ಏನು ಹಾಗಂದ್ರೆ ಅಂತ. ಸೊ ಏನು ಮಾಡ್ತೀರಾ, ನೀವು ಇಲ್ಲಿ ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರ್ ಆಗಿ ನೀವು ಇಲ್ಲಿ ವರ್ಕ್ ಮಾಡ್ತೀರಾ. ನೀವೇನು ಮಾಡ್ತೀರಾ, ಇಂಗ್ಲೀಷಲ್ಲಿ ಮಾತಾಡ್ತೀರಾ, ಕಸ್ಟಮರ್ಗೆ ಬೇಕಾಗಿರುವಂಥ ಮಾಹಿತಿ ಕೊಡ್ತೀರಾ. ಲೈಕ್ ಏನಂತಂದರೆ ಪ್ರಾಡಕ್ಟ್ಸು, ಪ್ರೊಸೆಸಿಂಗ್, ಕ್ಲೈಂಟ್ ಇನ್ಕ್ವೈರೀಸು, ಡೂಯಿಂಗ್ ಫಾಲೋ ಅಪ್. ಓಕೆ, ಸಮ್ಟೈಮ್ಸ್ ಏನಿರುತ್ತದೆ ಆ ರೀತಿ ಆಫರ್ಸ್ ಇದ್ದರೆ ನಮಗೆ ಹೇಳಿ ಅಂತ ಹೇಳಿರ್ತಾರೆ. ಸೊ ಅವಾಗೆಲ್ಲ ನೀವೇನು ಮಾಡ್ತೀರಾ, ಫಾಲೋ ಅಪ್ ಮಾಡ್ತೀರಾ. ಮತ್ತು ಕ್ಲೋಸಿಂಗ್ ಡೀಲ್ಸ್ ಆ್ಯಂಡ್ ಸೇಲ್ಸ್, ಯಾವುದಾದ್ರು ಸೇಲ್ಸ್ ಎಲ್ಲ ಇರುತ್ತೆ ರಿಲೇಟೆಡ್ ಕೂಡ. ಅಂದರೆ ಸೊ ಏನು ಫ್ಲೈಟ್ ರಿಲೇಟೆಡ್ ಹೇಳ್ತಾ ಇರೋಂಥದ್ದು. ಓಕೆ, ಸೊ ಆ ರೀತಿ ಎಲ್ಲ ಇರುತ್ತೆ. ಮತ್ತು ಕ್ಲೋಸಿಂಗ್ ಡೀಲ್ ಅಂದರೆ ಯಾವಾಗ ಇದು ಕ್ಲೋಸ್ ಆಗ್ತಾ ಇದೆ, ನಿಮ್ಗೆ ಬೇಕಾ, ಸೊ ಬೇಕಂದ್ರೆ ತೊಗೋಬೋದು ಅಂತ ಈ ರೀತಿ ಹೇಳೋದಿರುತ್ತೆ. ಸೊ ಮೇನ್ ಕ್ಲೈಂಟ್ ಹೇಳ್ಬೇಕಂದ್ರೆ ಮಾರ್ಕೆಟಿಂಗು USA, UK, ಕೆನಡಾ. ಓಕೆ, ಸೊ ಈ ರೀತಿ ಒಂದು ಮೇನು ಕಸ್ಟಮರ್ಸ್ ಇರ್ತಾರೆ. ಸೊ ಅವ್ರ ಜೊತೆ ನೀವೇನು ಮಾಡ್ತೀರಾ, ಫೋನ್ ಥ್ರೂ ಅಥವಾ ಇಮೇಲ್ ಮೂಲಕ ಏನು ಮಾಡ್ತೀರಾ, ನೀವು ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ
ಕೊಡ್ತೀರಾ. ಸೊ ಇಲ್ಲಿ ಕಂಪ್ನಿ ಹೇಳ್ತಾ ಇರುವಂಥದ್ದು ಡ್ರೀಮ್ ಪೋರ್ಟ್ ಬಗ್ಗೆ ನಿಮಗೆ ಇಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಒಂದು ಸಾರಿ ಇದನ್ನ ಚೆಕ್ ಮಾಡ್ಕೊಳ್ಳಿ ಬಿಫೋರ್ ಅಪ್ಲೈ. ಓಕೆ, ಯಾಕಂದರೆ ಈ ವಿಡಿಯೋ ಮಾಡೋ ಉದ್ದೇಶ ಮೇನ್ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಬಟ್ ಆದರೆ ನೀವು ಇದನ್ನ ಏನು ಮಾಡ್ಬೋದು, ಒಂದು ಸಾರಿ ವೆರಿಫೈ ಮಾಡಿಕೊಂಡು ನಿಮ್ಗೆ ಇಷ್ಟ ಇದೆ ಅಂದರೆ ಮಾತ್ರ ಅರ್ಜಿನ ಸಲ್ಲಿಸಿ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ, ಯಾವ ರೀತಿ ಇಂಡಿಪೆಂಡೆಂಟಾಗಿ ನಾವು ವರ್ಕ್ ಮಾಡ್ಬೋದು ಅಂತ. ಇಲ್ಲಿ ಒಂದು ಮೇನ್ ಅಂತಂದರೆ ಇಲ್ಲಿ ನಿಮಗೆ ಸಮ್ಟೈಮ್ಸ್ ಇಲ್ಲಿ ಮೇನ್ ಟೈಮಿಂಗ್ ಹೇಳಿದಾರವರು ನಿಮ್ಗೆ ಅನುಕೂಲ ತಕ್ಕಂತೆ ನೋಡ್ಕೊಂಡು ಮಾಡ್ಕೊಳ್ಳಿ. ಮೇನ್ ಇದು ನಾವು ಪಾರ್ಟ್ ಟೈಮ್ ಮಾಡ್ಬೋದಾ ಅಂತ. ಸೊ ನೋಡಿ, ಮೇನ್ ಅಂತಂದರೆ ಇಲ್ಲಿ ನೀವು ಪಾರ್ಟ್ ಟೈಮ್ ಮಾಡ್ಬೋದು. ಓಕೆ, ಇಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ, ಬಟ್ ಸ್ಟಾರ್ಟಿಂಗಲ್ಲಿ ಮೇ ಬಿ ಅವ್ರು ನಿಮಗೆ ಫುಲ್ ಟೈಮ್ ಜಾಬ್ ಕೊಡ್ಬೋದು ಅಂತ. ಸೊ ಇಲ್ಲಿ ಹೇಳಿದಾರವರು ಡ್ಯೂರಿಂಗ್ ದಿ ಲೈವ್ ನೆಸ್ಟಿಂಗ್ ಆ್ಯಂಡ್ ಜೂನಿಯರ್ ಪೀರಿಯಡ್ಸ್ ವಿ ಆರ್ ಕೌಂಟಿಂಗ್ ಆನ್ ಆಲ್ ಅಪ್ಲಿಕೇಶನ್ ಟು ಫುಲ್ಲಿ ಎಂಗೇಜ್ ಇನ್ ದಿ ಲರ್ನಿಂಗ್ ಪ್ರೊಸೆಸ್. ಮೇನಂತ ಸ್ಟಾರ್ಟಿಂಗಲ್ಲಿ ಮೇ ಬಿ ಅವ್ರು ನಿಮಗೆ ಶೆಡ್ಯೂಲ್ಸ್ಗಳೆಲ್ಲ ಹಾಕ್ತಾರೆ. ಆ ಶೆಡ್ಯೂಲ್ಸ್ ರಿಗಾರ್ಡಿಂಗ್ ನೀವು ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ಮೇನಂತ ನಿಮಗೆ ಪಾರ್ಟ್ ಟೈಮ್ ಕೂಡ ಇಲ್ಲಿ ಸಿಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಬಿಕಮ್ ಮೋರ್ ಫ್ಲೆಕ್ಸಿಬಿಲಿಟಿ ಕೂಡ ಇರುತ್ತೆ, ಶೆಡ್ಯೂಲ್ಸ್ ಮಾಡ್ಕೊಡ್ತಾರೆ ಅವರು. ಸೊ ಆ ರೀತಿ ನೀವು ಇಲ್ಲಿ ಕೆಲಸನ ಮಾಡಬೇಕಾಗುತ್ತೆ. ಕಂಪ್ಲೀಟ್ಲಿ ಇದೊಂದು ಫ್ರೀಲ್ಯಾನ್ಸಿಂಗ್ ವರ್ಕ್ ಆಗಿದೆ. ಓಕೆ, ಸೊ ಇದಲ್ಲೂ ಕೂಡ ಮೇನ್ ಅಂತಂದರೆ ಸಂಬಳದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಒಂದು ಸಾರಿ ಇದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ಹೇಳಿದ್ದೀನಿ, ಚಾರ್ಟ್ ಒಂದು ಸಾರಿ ಅನಲೈಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಲೊಕೇಶನ್ ಬಗ್ಗೆ ಹೇಳೋದಾದರೆ, ಸೊ ಕೈಂಡ್ಲಿ ನೋಟ್ ದ್ಯಾಟ್ ವಿ ಆರ್ ಕರೆಂಟ್ಲಿ ಓನ್ಲಿ ಕನ್ಸಿಡರಿಂಗ್ ಕ್ಯಾಂಡಿಡೇಟ್ ಹೂ ಆರ್ ಟ್ಯಾಕ್ಸ್ ಪ್ಲೇಯರ್. ಮೇನಂತಂದರೆ ಸ್ಪೆಸಿಫಿಕ್ ಲೊಕೇಶನ್ ಆಫ್ ಯುವರ್, ಮೇನಂದರೆ ಸ್ಪೆಸಿಫಿಕ್ ಲೊಕೇಶನಿಂದ ನಾವು ತಗೋತಾ ಇರುವಂಥದ್ದು ಕರೆಂಟ್ಲಿ. ಓಕೆ, ಸೊ ಹೀಗಾಗಿ ಹವೆವರ್ ವಿ ಆರ್ ಎಕ್ಸ್ಪೆಂಡಿಂಗ್ ಆ್ಯಂಡ್ ಪ್ಲಾನಿಂಗ್ ಟು ಇಂಟ್ರೊಡ್ಯೂಸ್ ಓಪನಿಂಗ್ ಇನ್ ಅದರ್ ರೀಜನ್ ಸೂನ್. ಸ್ಟೇ ಕನೆಕ್ಟ್ ವಿತ್ ಯು ಆ್ಯಂಡ್ ಚೆಕ್ ಅವರ್ ವೆಬ್ಸೈಟ್ ಫಾರ್ ಅಪ್ಡೇಟ್ ಆ್ಯಂಡ್ ಆಪರ್ಚುನಿಟಿ ಇನ್ ಅದರ್ ಕಂಟ್ರೀಸ್ ಅಂತ ಇದ್ದಾರೆ. ಸೊ ಇಲ್ಲಿ 2 ರೀತಿಯ ಆಪ್ಷನ್ ಕೊಡ್ತಾ ಇದ್ದಾರೆ ಅವ್ರು ಅಪ್ಲೈ ಮಾಡೋದಕ್ಕೆ. ಸೊ ಅದನ್ನು ನಾನು ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕಂತ. ಅದೇ ರೀತಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಇಲ್ಲಿ ಅಪ್ಲೈ ಮಾಡೋದು ತುಂಬಾ ಈಸಿ ಇದೆ. ಮತ್ತೊಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ ಅಂತ ಹೇಳಿದ್ದೀನಿ, ಡೀಟೇಲ್ ಆನ್ ಅಸೆಸ್ಮೆಂಟ್ ಅಂತ. ಅಸೆಸ್ಮೆಂಟ್ ಟೆಸ್ಟ್ ಬಗ್ಗೆ ಇಲ್ಲಿ ಒಂದು ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. 20 ನಿಮಿಷದ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ಸೊ ಇದನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ ಇಲ್ಲಿ ಜಾಬ್ ಮಾಡಬೇಕು ಅಂತಂದರೆ. ನಂತರ ಅದು ಟ್ರೈನಿಂಗ್ ಥರನೇ ಇರುತ್ತೆ, ನಂತರ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ಸೊ ಅದು ಕಂಪ್ಲೀಟ್ ಮಾಡ್ಕೊಂಡು ಅದು ಪಾಸ್ ಆಗಿದೆ ಅಂತ ನೀವು ಮೇಲ್ ಬಂದರೆ ಮಾತ್ರ ನಂತರ ನೀವು ಕೆಲಸನ ಮಾಡ್ಬೋದು. ಓಕೆ, ಸೊ ಆ ರೀತಿ ಕೆಲಸ ಇರುತ್ತೆ. ಸೊ ಇದನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಇಲ್ಲಿ ನೀವು ವರ್ಕ್ ಮಾಡ್ಬೇಕಂದ್ರೆ ಒಂದು ನಿಮಗೆ ಈ ರೀತಿ ಒಂದು ಮೇನ್ ಹೇಳಿದ್ದಾರೆ ಅವರು ಯಾವ ರೀತಿ ಅವರು ಕೊಡ್ತಾರೆ ನಿಮಗೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಒಂದು ಇಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ. ಓಕೆ, ಸೊ ಸಿಂಪ್ಲಿ ನೀವೇನು ಮಾಡ್ತೀರಾ, ಗೂಗಲಲ್ಲಿ ಹೋಗ್ತೀರಾ. ಗೂಗಲಲ್ಲಿ ಹೋಗ್ಬಿಟ್ಟು ಇಲ್ಲಿ ಡ್ರೀಮ್ ಪೋರ್ಟ್ ಅಂತ ಸರ್ಚ್ ಮಾಡಬೇಕು. ಓಕೆ, ಡ್ರೀಮ್ ಪೋರ್ಟ್ ಅಂತ ಸರ್ಚ್ ಮಾಡಬೇಕು. ಸೊ ಇಲ್ಲಿ ಸುಮಾರು ಥರದ ವೆಬ್ಸೈಟ್ಗಳು ಓಪನ್ ಆಗ್ತದೆ, ನೋಡ್ತಾ ಇದ್ದೀರಿ. ಡ್ರೀಮ್ ಪೋರ್ಟ್ ಅಂತ ಇಲ್ಲಿ ನೋಡಿರಿ, ಟ್ರಾವೆಲ್ಯೂಷನ್ ಡ್ರೀಮ್ ಪೋರ್ಟ್ ಅಂತ. ಡ್ರೀಮ್ ಪೋರ್ಟ್ ಜಸ್ಟ್ ಕ್ಲಿಕ್ ಮಾಡಿದ್ರೆ ನೀವು ಈ ಒಂದು ಪೇಜಿಗೆ ಬರ್ತೀರಿ. ಓಕೆ, ಬಟ್ ಆದರೆ ಇಲ್ಲಿ ಇನ್ನೊಂದು ಡ್ರೀಮ್ ಪೋರ್ಟ್ ಅಂತ ಇರುತ್ತೆ. 2-3 ಡ್ರೀಮ್ ಪೋರ್ಟ್ ಓಪನ್ ಆಗ್ತಾ ಇದೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೀಮ್ ಪೋರ್ಟ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಕೂಡ ನೀವು ಸರ್ಚ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ ಇದೆಲ್ಲ ಇಲ್ಲಿ ನೋಡ್ಬೋದು ಲಿಂಕ್ಡ್ಇನಲ್ಲಿ. ಓಕೆ, ಲಿಂಕ್ಡ್ಇನಲ್ಲಿ ಡ್ರೀಮ್ ಪೋರ್ಟ್ ಅಂತ ಬಂದಿರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರೋದು ಡ್ರೀಮ್ ಪೋರ್ಟ್ ಅವ್ರದ್ದು ಮೇನ್ ಅಂತಂದರೆ ಅಫಿಷಿಯಲ್ ಪೇಜ್ ಇರುವಂಥದ್ದು ಇದು. ಸೊ ಇಲ್ಲಿ ಜಾಬ್ಸ್ ಅಂತ ಜಸ್ಟ್ ಕ್ಲಿಕ್ ಮಾಡಿದ್ರು ಕೂಡ ಇಲ್ಲಿ ನಿಮಗೆ ರಿಕ್ರೂಟರ್ದು ಸಿಗ್ತಾ ಇದೆ, ಡ್ರೀಮ್ ಪೋರ್ಟ್ ಅಂತ ಹೇಳಿ. ಓಕೆ, ಸೊ ಇದನ್ನು ಜಸ್ಟ್ ಕ್ಲಿಕ್ ಮಾಡಿದ್ರು ಕೂಡ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಇರುತ್ತೆ. ರಿಕ್ರೂಟರ್ಗೂ ಕೂಡ ಇವರು ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ಬಟ್ ಆದರೆ ಮೇನ್ ಅಂತಂದರೆ ಡ್ರೀಮ್ ಪೋರ್ಟ್ ನಾನು ಏನು ಹೇಳಿದ್ದೀನಿ ಈ ಪೊಸಿಷನ್ ಹೇಳ್ತಾ ಇದ್ದೀನಿ. ಓಕೆ, ಡ್ರೀಮ್ ಪೋರ್ಟ್. ಓಕೆ, ಇದು ನೋಡಿ ಜಸ್ಟ್ ಹೋಮ್ ಪೇಜಿಗೆ ಬಂದರೂ ಕೂಡ ಸೊ ಇಲ್ಲಿ ಸಿಂಪ್ಲಿ ನೀವೇನು ಮಾಡ್ತಾರೆ, ಡ್ರೀಮ್ ಪೋರ್ಟ್ ಮೀ ಅಂತ ಹೇಳ್ಬಿಟ್ಟು. ಓಕೆ, ಸೊ ಡ್ರೀಮ್ ಪೋರ್ಟ್ ನೀವು ಬೇಕಂದರೆ ಅಲ್ಲಿ ಕೂಡ ಅಪ್ಲೈ ಮಾಡಿ. ಡ್ರೀಮ್ ಪೋರ್ಟ್ ಮೀ ಅಂತ ನೀವು ಸರ್ಚ್ ಮಾಡ್ಕೊ. ಇನ್ನೊಂದ್ಸರಿ ತೋರಿಸ್ತೈತೆ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಓಕೆ, ಡ್ರೀಮ್ ಪೋರ್ಟ್ ಓಕೆ, ನೋಡ್ತಾ ಹೋಗಿ .me. ಓಕೆ, .me ಅಂತ ಹಾಕಿದ್ಮೇಲೆ ಈ ರೀತಿ ಒಂದು ಆಟೋಮೆಟಿಕ್ಕಾಗಿ ಈ ರೀತಿ ಬರುತ್ತದು. ಸೊ ಜಸ್ಟ್ ಇದನ್ನ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಪೇಜ್ ಬರುತ್ತೆ. ಈ ಪೇಜಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಇದೆ. ಅಪ್ಲೈ ಮಾಡೋದು ಹೇಗೆ, ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಅಪ್ಲೈ ಅಂತ ಜಸ್ಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದು ಗೂಗಲಿಂದ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೋದು ಅಥವಾ ಫೇಸ್ಬುಕ್ಕಿಂದ. ನಾನು ಇಲ್ಲಿ ಗೂಗಲ್ ಅಂತ ಮಾಡ್ತೀನಿ. ಗೂಗಲ್ ಅಂತ ಮಾಡಿದರೆ ಒಂದು ಇಮೇಲ್ ಅಡ್ರೆಸ್ ಅದು ಕೇಳುತ್ತೆ. ನಂತರ ಇಲ್ಲಿ ಇಮೇಲ್ ಅಡ್ರೆಸ್ ಹಾಕಬೇಕಾಗುತ್ತೆ. ಓಕೆ, ಸೊ ಇಲ್ಲಿಂದ ಬೇಕಂತ ಹೊಸ ಅಕೌಂಟು ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಇದು ಡಿಪೆಂಡ್ ಆಗುತ್ತೆ ನೀವು ಯಾವ ರೀತಿ ಇಲ್ಲಿ ಲಾಗಿನ್ ಮಾಡ್ತೀರಾ ಅಂತ. ಸಿಂಪ್ಲಿ ನಾನು ಇಲ್ಲಿ ಏನು ಮಾಡ್ತೀನಿ, ಒಂದು ಇಮೇಲ್ ಅಡ್ರೆಸ್ನ ತೊಗೊಂಡಿರ್ತೀನಿ. ಸೊ ನಂತರ ಅದು ಆಟೋಮೆಟಿಕ್ಕಾಗಿ ಈ ರೀತಿ ತೊಗೊಳುತ್ತೆ. ಸೊ ನಂತರ ಕಂಟಿನ್ಯೂ ಅಂತ ಮಾಡಬೇಕು. ಸೊ ಅದು ಈ ರೀತಿ ತೊಗೊಳುತ್ತೆ ಹೆಸರನ್ನ. ನಂತರ ಇಲ್ಲಿಂದ ನೀವು ಫಿಲಪ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಒಂದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಪರ್ಕಂತ ಏನಾದರೂ ನೀವು ಡೌಟ್ ಇದೆ ಅಂದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಸೊ ಮುಂದಿನೋದ್ರಲ್ಲಿ ಮತ್ತೆ ನಾನು ಸಿಗ್ತೀಸಿ ಅಂದರೆ ಅಲ್ಲಿವರೆಗೂ ನಮಸ್ಕಾರ.